ಏನಮ್ಮ ಇವಾಗ ಹೆಂಗದ್ರಿ? ಆರಾಮ್ ಅನ್ಸುತ್ತೆ ಸ್ವಲ್ಪ? ಹ್ಞೂ ಡಾಕ್ಟ್ರ, ಆರಾಮದನ್ರಿ ಈಗ. ಸರಿ ಅಮ್ಮ. ಹಾಗಾದರೆ ಸಿಸ್ಟರ್ಗೆ ಹೇಳಿ ಇನ್ನೊಂದು ಪೇನ್ ಕಿಲ್ಲರ್ ಕೊಡಕ್ಕೆ ಹೇಳ್ತೇನೆ ಅವ್ರಿಗೆ. ಅದೊಂದು ಇಂಜೆಕ್ಷನ್ ಮಾಡಿಸ್ಕೊಂಡು ನೀವು ಮನೆಗೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಡಾಕ್ಟರ್, ನನ್ನ ಪಾಪು ಹೆಂಗೈತಿ? ಅದು ನಿಮ್ಮ ಯಜಮಾನ್ರಿಗೆ ಗೊತ್ತ್ರಿ, ಯಾಕಂದ್ರೆ ಪಾಪುನ ಬೇರೆ ದವಾಖಾನೆ ಕರ್ಕೊಂಡು ಹೋಗಿರೋದು ಅವರು. ನೀವು ಒಬ್ಬರೇ ಬಂದಿದ್ದು ಇಲ್ಲಿಗೆ, ಒಬ್ಬರೇ ಅಂದ್ರೆ ಆಂಬುಲೆನ್ಸಲ್ಲಿ ಬಂದಿದ್ದು. ಹಂಗಾಗಿ ನಿಮ್ಮೊಬ್ರಿಗೆ ನಾನು ಟ್ರೀಟ್ಮೆಂಟ್ ಮಾಡಿದ್ದೇನೆ. ಇಲ್ಲ ಇಲ್ಲ ಪಲ್ಲವಿ, ಪಾಪುಗೆ ಏನಾಗಿಲ್ಲ. ಅದು ಹುಟ್ಟಿದ ತಕ್ಷಣ ಯಾವುದೋ ಒಂದು ಇಂಜೆಕ್ಷನ್ ಮಾಡಿಸ್ಬೇಕಂತ, ಅದಕ್ಕೆ ನಾನು ಇಂಜೆಕ್ಷನ್ ಮಾಡಿಸ್ಕೊಂಬರ್ತೇನೆ ಅಂದು ಅಜ್ಜಿ ಪಾಪುನ ಅಲ್ಲಿ ಕರ್ಕೊಂಡು ಹೋಗ್ಯಾರ. ಈಗ ಸದ್ಯ ಬರ್ಬೋದು, ಬರೋ ಟೈಮ್ನೂ ಆಗೈತೆ ಅಲ್ಲ. ಅಷ್ಟ ಹೌದಲ್ರಿ, ಬೇರೆ ಏನು ತೊಂದ್ರೆ ಇಲ್ಲದಲ್ಲ ಪಾಪುಗ? ಇಲ್ಲ, ಏನೂ ತೊಂದರೆ ಇಲ್ಲ, ನಂಗೆ ಆರಾಮೈತೆ ಪಾಪು. ನೀ ಏನು ಹೆದರ್ಬೇಡ. ಸರಿ ರೀ. ರೀ ಇವ್ರೆ, ನನ್ನ ಚೇಂಬರಿಗೆ ಬರ್ರಿ. ಪೇಷಂಟ್ಗೆ ಸ್ವಲ್ಪ ಬ್ಲಡ್ ಜಾಸ್ತಿ ಹೋಗಿರೋದ್ರಿಂದ ವೀಕ್ ಆಗಿದ್ದಾರೆ ಅವರು. ಅದಕ್ಕೋಸ್ಕರ ಟಾನಿಕು ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಡ್ತೀನಿ. ಅವ್ನು ಕಂಪಲ್ಸರಿ ತಗೊಳಕ್ಕೆ ಹೇಳ್ರಿ ಅವ್ರಿಗೆ. ಹಾಂ, ತಪ್ಪಿಸ್ಬಾರ್ದ್ರಿ. ಊಟ ಗಿಟ ಎಲ್ಲ ಚೆನ್ನಾಗಿ ಮಾಡ್ಬೇಕು, ಸೊಪ್ಪು ಗಿಪ್ಪು ಎಲ್ಲ ತಿನ್ಬೇಕು, ತರಕಾರಿ ತಿನ್ಬೇಕು. ಏನಮ್ಮ ನಾ ಹೇಳೋದು ಅರ್ಥ ಆತಿಲ್ಲ? ಹ್ಞೂ ರೀ ಡಾಕ್ಟ್ರ, ತಿಂತಾನೆ. ಹಾಂ, ನೀ ಬಾರಪ್ಪ ಚೇಂಬರ್ಗೆ. ಸರಿ ಡಾಕ್ಟ್ರ್. ಅಂದಂಗೆ ಪಲ್ಲವಿ, ಏನ್ರ ತಿಂತೀಯೇನು? ತೊಗೊಂಬರ್ಲೇನ? ಬ್ಯಾಡ್ರಿ, ಈಗಾರ ಡಾಕ್ಟರ್ ಬರೋಕೆ ಮುಂಚೆನ ಗಂಜಿ ತಂದು ಕೊಟ್ಟಿದ್ರಲ್ಲ, ಕುಡ್ದಾನೆ ಸಾಕು, ಹೊಡೆ ತುಂಬೈತಿ, ಏನು ಬೇಡ. ಸರಿ, ಹಂಗಾರೆ ನೀ ರೆಸ್ಟ್ ಮಾಡು. ನಾ ಹೋಗಿ ಚೀಟಿ ಬರೆಸ್ಕೊಂಬರ್ತೇನೆ ಡಾಕ್ಟರ್ ಕಡೆ. ಹ್ಞೂ ಸರಿ ತಗೊಳ್ರಿ. ಅಂದಂಗೆ ರೀ, ಪಾಪು ಹೆಂಡ ಗಂಡ? ಗಂಡು ಪಾಪುನ ಆರಾಮೈತಿ, ಮಸ್ತ್ ಗುಂಡು ಗುಂಡ್ಕೈತಿ, ಚೆನ್ನಾಗ ನಿನ್ನಂಗೆ ಐತಿ ನೋಡು, ಬೆಳ್ಳಗೆ. ಹೌದಾ? ಖುಷಿ ಆಗ್ಬಿಡ್ರಿ. ಅಜ್ಜಿ ನನ್ನ ಪಾಪುನ ಯಾವಾಗ ಕರ್ಕೊಂಬರ್ತೈತೋ, ಯಾವಾಗ ನೋಡ್ತೇನೆ ಅನ್ಸಕತ್ಬಿಟ್ಟೈತಿ. ನನಗೆ ಪಾಪು ಹುಟ್ಟಿದ ತಕ್ಷಣ ನೋಡ್ಬೇಕಂತ ಆಸೆ ಇತ್ತು. ಆದ್ರೆ ಏನು ಮಾಡ್ತೀನಿ, ನನಗೆ ಅರಿವು ಇಲ್ದಂಗಾಗಿ ಬಿದ್ದುಬಿಟ್ಟೆ. ಹಂಗಾಗಿ ಪಾಪನ ನೋಡೋಕೆ ಆಗಿಲ್ಲ. ಈಗ ಬಂತಂದ್ರೆ ನಮ್ಮ ಪಾಪನ ಎತ್ಕೊಂಡು ಮುದ್ದಾಡ್ಬೇಕು. ಪಲ್ಲವಿ, ಮನೆಗೆ ಹೋಗೋಣ ನಾವು. ಬಿಲ್ ಎಲ್ಲ ಕಟ್ಟಿ ಗುಳಿಗೆ ಚೀಟಿನೂ ಬರೆಸ್ಕೊಂಡನಿ, ತಗೊಂಡಾನ ಇಲ್ಲೇ ಐತಲ್ಲ ಮತ್ತು ಮೆಡಿಕಲ್ ಶಾಪನ. ಮತ್ತು ಹ್ಞೂ ಅಂದ್ರೆ ಮನೆಗೆ ಹೋಗ್ಬಿಟ್ರಕತಿ. ಈಗ ಆ ಅಜ್ಜಿ ಅಲ್ಲಿಗೆ ಬರ್ತಾರ ಪಾಪನ ಕರ್ಕೊಂಡು. ಹ್ಞೂ ಸರಿ ತಗೊಳ್ರಿ, ಹೋಗೋಣ. ಅಂದಂಗೆ ಬಿಲ್ ಎಷ್ಟಾಯ್ತು? ಭಾಳ ಬಂತೇನ್ರಿ ಖರ್ಚು? ನಿನಗೆಲ್ಲ ಅದು ಯಾಕೆ ಖರ್ಚು ಎಷ್ಟರ ಯಾಕೆ ಬರಲಿ, ನೀವೊಂದು ಆರಾಮದಿಯಲ್ಲ ಅಷ್ಟೇ ಸಾಕು ನನಗೆ. ಬಾ ಹೋಗೋಣ ಮನೆಗೀಗ. ಪಲ್ಲವಿ, ಆರಾಮದೇನವ? ಅವ್ವ ನೀನ? ಖುಷಿ ಆಯ್ತು ನೋಡವ ನೀವು ಬಂದದಕ್ಕೆ. ಆರಾಮದೇನವ? ನೀವೆಲ್ಲ ಆರಾಮದಿರಲ್ಲ? ಮತ್ತೇನು ಮಾಡೋದವ, ಸಣ್ಣವರಾಗಿ ನೀವು ಹಠ ಮಾಡ್ತೀರ, ದೊಡ್ಡವರಾಗಿ ನಾವು ಹಂಗೆ ಮಾಡಕ್ಕತ್ತೇನ. ಅದಕ್ಕೆ ಬಂದೆ. ಹಳೆಯ ಫೋನ್ ಮಾಡಿದ್ನ, ಹಿಂಗ್ರಿ ಹತ್ತೀರ ಗಂಡು ಪಾಪು ಹುಡ್ತು ಅಂತಂದು. ಅದಕ್ಕೆ ಬಂದೆವ ಇಲ್ಲಿಗೆ. ಎಲ್ಲದೆ ಅಂತ ಕೇಳಿದೆ, ದವಾಖಾನೆಗದವೆ ಅಂತ ನಂದ. ಇಲ್ಲಿಗೆ ಬಂದೆ. ಎಲ್ಲೈತೆ ನನ್ನ ಮೊಮ್ಮಗ? ಅದು ಮಕ್ಕಳ ದವಾಖಾನೆಗೆ ಪಾಪನ ಕರ್ಕೊಂಡು ಹೋಗಿದೆ ಅಜ್ಜಿ. ಅಲ್ಲವ್ವ, ಏನು ಶಾಣ್ಯರಿದ್ರಿ, ಆ ಕೂಸಿನ ಕೊಟ್ಟು ಆ ಅಜ್ಜಿ ಒಂದ ಕಳಿಸಿರಲ್ಲ. ನಾವು ಬರೋ ತನಕ ತಡಿಬಾರ್ದ? ಫೋನ ಮಾಡಿರಿ ನಮಗೆ. ಕಡೆ ನಿಮ್ಮ ಹತ್ತೆಲ್ಲ ಬರ್ತಿತ್ತು, ಒಂದು ಅರ್ಧ ತಾಸು ಹೆಚ್ಚು ಕಮ್ಮಿ. ಅಷ್ಟು ಅವಸರ ಏನಿತ್ತು ಆ ಅಜ್ಜಿ ಕೈ ಒಂದ ಕೊಟ್ಟು ಕಳ್ಸ ಅಂತದ. ಅದು ಎಲ್ಲಿರೋ ಅಜ್ಜಿ, ಏನು ಯಪ್ಪ, ಏನು ಹೊಡಿ ಹಣಿ ಹಣಿ ಚೆಚ್ಕೋಬೇಕು ನೋಡವ ನೀವು ಮಾಡೋ ಆಟಕ್ಕೆ. ನಿಮ್ಮ ಏನು ಯಾವಾಗ ಬುದ್ಧಿ ಕಲ್ಕೊಂತೀರೇನ ನೀವು? ಇಲ್ಲವ ಅಜ್ಜಿ ಹಂಗಿಲ್ಲ. ಇಲ್ಲಾಂದ್ರೆ ನಾನು ಎಷ್ಟು ದಿನ ಚಲೋತ್ನ ಜಪಾನ್ ಮಾಡ್ಕೊಂತತ್ತೇನೆ ಅಜ್ಜಿ. ಅಷ್ಟು ನಂಬಿ ಇಲ್ದಾನ ಸುಮ್ಮನೆ ಕರೇನು ಇವ್ರು. ನನಗಂತೂ ಅರು ಬಿದ್ದಿಲ್ಲ ಬಿಡು. ಇವ್ರಿಗೆ ಗೊತ್ತಿತ್ತಲ್ಲ. ಮತ್ತು ಹಂಗಾಗಿ ಸುಮ್ಮನೆ ಅದರ, ಎಲ್ಲಿ ಹೋಗತ್ತಿ ಬಿಡ ಅಜ್ಜಿ ಕರ್ಕೊಂಡ ಬರ್ತೈತಿ ಅಂತಂದು. ಏನವ ಪಲ್ಲವಿ, ನಿನಗಂತೂ ಮನೆಯವ್ರಿಗಿಂತ ಹೊರಗ್ಲರ ಮೇಲೆ ಭಾರಿ ನಂಬಿ ಬಂದ್ಬಿಟ್ಟತಿ ನೋಡು. ನಾವು ಕರೆದ್ರೆ ಬರಲಿಲ್ಲ, ಚಂದಾಗಿ ಹೆರಿಗೆ ಮಾಡಿಸ್ಕೊಂಡು ಎಲ್ಲ ಇರ್ತಿದ್ವಿ ಜೊತೆಗೆ. ಕೂಸು ಪಾಸು ನೋಡ್ಕೊಳ್ಳೋದೇನು, ಬಾಣೆತನ ಮಾಡೋದೇನು ಎಲ್ಲ ಮಾಡಿದ್ರೆ ಅಂತಂದು ನಾನು ಕುಳ್ಳು ಪಳ್ಳು ಎಲ್ಲ ಸಹಿತ ಹೆಚ್ಚಿಟ್ಟನೆ, ಮಗಳು ಬರ್ತಾ ಬಿಡ ಅಂತಂದು. ನೀನು ಅಡ್ಡದಿಡ್ಡಿ ಮಾತಾಡಿ ಬರ್ಲಾರ್ದಂಗೆ ಮಾಡ್ಕೊಂಡಿ. ಏನು ಮಾಡ್ಬೇಕು ನೋಡಿ, ಹೆರಿಗೆ ಆಗೈತೆ ಅಂದ್ರೆ ಜೀವ ನಿಲ್ಲಿಲ್ಲ. ನಿಮ್ಮಪ್ಪ ಹೋಗ್ಬೇಡ ಅಂದ, ಅದು ಗೊತ್ತಿಲ್ದಂಗೆ ಇಲ್ಲ ಹೋಗಂಗಿಲ್ಲ ಅಂತಂದು ಹೇಳ್ಕೊಂಡು ಬಂದಾನೆ. ಹೊಕ್ಕಂತಾಗ ನಾನು ಹೊತ್ತಕತಿ ಕೂಸು ಬಂದಮೇಲೆ ಹೇಳಿ ಕಳಿಸ್ರಿ, ಫೋನ್ ಮಾಡಿರಿ, ಬಂದು ಹೊಕ್ಕನಂತೆ ನಾನು ನೋಡ್ಕೊಂಡು ಹೋಗಕ್ಕೆ ಬರ್ತಾನಂತ. ಅಂದಂಗೆ ಊಟ ತಗೊಂಬಂದ ನೋಡು, ನೀನು ಗಂಜಿ ತಮ್ಮಗೆ ಊಟ ಮತ್ತು ಅದು ಮುದುಕಿನ ಇರ್ತೈತಿ ಅಂದ, ಅದಕ್ಕೆ ಊಟ ಸೇರಿಸಿ ಕಟ್ಕೊಂಬಂದಾನೆ. ಊಟ ಮಾಡಿ ಬ್ಯಾಗ ಅಲ್ಲಿ ಹೆಸರು ಬರ್ಕಡೆ ಕೆಲವಲ್ಲ ಅಲ್ಲೇ ಇಡಿಸ್ಕೊಂಡು ನಾವು ನೋಡಿ ಬ್ಯಾಗ ಇಸ್ಕೊಂಡು ಊಟ ಮಾಡ್ರಿ. ಏನ ಅದನ್ನೆಲ್ಲ ಯಾಕೆ ತರಕ್ಕೆ ಹೋಗಿದ್ರಿ ಅತ್ತೀರ? ನಾವು ಹೆಂಗೆ ಮನೆಗೆ ಹೋಗಿದ್ವಿ, ಈಗ ಹಾಲು ಡಿಸ್ಚಾರ್ಜ್ ಮಾಡ್ಯಾರ. ಹೌದಾ? ಆದ್ರೆ ಅತ್ತಗ ಊಟ ಗೀಟ ಮಾಡ್ಕೊಂಡ ಹೋಗ್ಬಿಡ್ರಿ. ನೋಡಪ್ಪಲ್ಲವಿ, ಇನ್ನು ವಿಚಾರ ಮಾಡಿ ಟೈಮ್ ಐತಿ. ಈಗಾರ ಬಾ ಮನೆಗೆ, ನಿಮ್ಮ ಅಪ್ಪ ನಾನೆಲ್ಲ ಹೇಳ್ಕೊಂತಾನೆ, ಏನಾಗೋದಿಲ್ಲ. ಒಲ್ಲವ ಬರಲ್ಲ ನಾನು, ಏನಾರು ಯಾಕೆ ಹಾಳು ಬೇಕಾ, ಹೊಕ್ಕ ನಾನು. ಅಲ್ರಿ ನಾ ಹೇಳಿದ್ದಿಲ್ಲೇನು ಯಾರಿಗೆ ಸದ್ಯ ಫೋನ್ ಮಾಡಬೇಡ್ರಿ ಅಂತಂದು. ನೀವು ಪುರ್ಸತ್ತಿಲ್ಲಂಗ ಫೋನ್ ಮಾಡ್ತೀರ ನೋಡಿ ಬಂದು ಸುಮ್ಮನೆ ಕಿರಿಕಿರಿ ಮಾಡಿಬಿಡ್ಲವ್ವ. ಮತ್ತು ಅಂದಂಗೆ ನಿಮ್ಮ ಹೂಗೂ ಫೋನ್ ಮಾಡ್ಯಾರೇನು? ಮಾಡಿದೆ. ಮತ್ತು ಪಾಪು ಹುಡ್ತಲ್ಲ, ಅದರ ಬೇರೆ ಗಂಡು ಪಾಪು ಹುಟ್ಟಿತ್ತ,
ಖುಷಿ ತಡ್ಕೊಳಕ್ಕಾಗಲ್ದು ಯಾರ್ದಾರ ಇದ್ರಿಗೆ ಹೇಳ್ಬೇಕು ಅನ್ಸಾಕತ್ತೈತಲ್ಲ. ಹಾಗಾಗಿ ಅವ್ರಿಗೆ ಕೂಡ ಫೋನ್ ಮಾಡಿ ಹೇಳಿದೆ. ಅವನು ಬರ್ತಿರ್ಬೋದು ಈಗ ಸದ್ಯ. ಬರ್ತಿರ್ಬೋದು ಎಂತ ಬಂದಾಗ್ಬಿಟ್ರೆ ನೋಡು. ಬರ್ರಿ ಅತ್ಯಾರ ಬರ್ರಿ. ಇವ್ವ ನಾ ಬರೋದು ಒಂದು ಕಡೆ ಇರಲಿ, ನೀ ಹೆಂಗದೀವ ಆರಾಮದಿ ಇಲ್ಲ? ಹೆರಿಗಾತಂದ್ರೆ ಹೆಂಗೆ ತ್ರಾಸ ಭಾಳ ಆತೇನ? ಹ್ಞೂನವ ಜಗ್ಗ ತ್ರಾಸ ಪಟ್ಲು ಪಾಪ. ನನಗೆ ನೋಡೋಕ್ಕಾಗಲಿಲ್ಲ, ಅಷ್ಟು ಒಂಥರ ಬೇಜಾರಾಗ್ಬಿಡ್ತು. ಇಷ್ಟೆಲ್ಲ ಕಷ್ಟ ಐತೇನು ಹೆಣ್ಮಕ್ಳಿಗೆ ಅನ್ನಂಗೆ ಆಗ್ಬಿಡ್ತು. ಹಾಂ ಮತ್ತು ಜೀವದ ಜೀವ ಬಿಟ್ಟು ಬರೋದಂದ್ರೆ ಹಗರ ಐತೇನ? ಅದಕ್ಕೆ ಮಕ್ಳು ಅಂತ ಎದಕ್ಕೆ ಬಿಡ್ಕೊಂತಾರೆ ತಾಯಿ ತಂದೆ. ಈಗ ಅಪ್ಪಾಗಿಯಲ್ಲ, ಈಗ ಗೊತ್ತಾಕತ್ತೆ ನಿನಗೆ ಹೆಂಗೆ ಅನ್ನೋದು. ಒಂದು ಅರಗಳಿಗೆ ಮಕ್ಕಳು ಬಿಟ್ಟಿರೋದು ಎಷ್ಟು ಕಷ್ಟ ಐತಿ ಅನ್ನೋದು. ಖರೆ ನೋಡಿವ ನೀ ಅಂದದ್ದು. ಪಾಪು ದವಾಖಾನೆ ಕರ್ಕೊಂಡು ಹೋಗ್ಯಾರ ಜೀವದ ಜೀವ ನಿಲ್ವಲ್ದಂದು. ಯಾವಾಗ ಕರ್ಕೊಂಬರ್ತಾರ. ಈಗ ಅಂದೆ ಅಂದ್ರೆ ಮುಂದೆ ಇನ್ನಷ್ಟು ಜಾಸ್ತಿನ ಮಾಡಾಕತ್ತಾಳ. ಕಡೆ ನಡಿ ಅಲ್ಲಿಗೆ ಹೋಗೋಣ ಅನ್ನಕತ್ತಾಳ. ನಾನು ಇಷ್ಟೊತ್ತನ ಬಾಯಿ ಮುಚ್ಕೊಂಡಿದ್ದು ನೋಡುವ. ಏನು ಪಾಪನ ದವಾಖಾನೆ ಕರ್ಕೊಂಡು ಹೋಗ್ಯಾರ? ಯಾಕೆ ಏನು ಆರಾಮಿದ್ದಿಲ್ಲ? ಏನಾಗಿತ್ತೆ? ಇಲ್ಲವ ಎಲ್ಲ ಆರಾಮಾಯ್ತು. ಪಾಪು ಮಸ್ತ್ ಐತಿವ, ಗುಂಡಿಗೆ ಏನೋ ಅದು ಇಂಜೆಕ್ಷನ್ ಮಾಡ್ಸೋದಿರ್ತೈತೆ ಅಂತವ. ಅದೇನೋ ಹುಟ್ಟಿ 24 ತಾಸಿನ ಒಳಗೆ ಮಾಡ್ಸೋದು. ಅದಕ್ಕೆ ಅಜ್ಜಿ ನಾ ಕರ್ಕೊಂಡು ಹೋಗಿ ಮಾಡಿಸ್ಕೊಂಬರ್ತೇನೆ ಎಂದು ಕರ್ಕೊಂಡು ಹೋಗ್ಯಾರ. ಅಲ್ಲ ಏನು ಶಾಣೆ ಅದೀಯಪ್ಪ ನೀನು. ನಾನು ಫೋನ್ ಮಾಡಿದೆ ಹೆರಿಗಾಗಕ್ಕಿಂತ ಮುಂಚೆ 1 ತಾಸು ಮುಂಚೆ ಫೋನ್ ಮಾಡಿದ್ದೆ ಅಂದ್ರೆ ನಾವು ಬರ್ತಿದ್ದಿಲ್ಲ. ಈಗ ಬಡ ಮುದುಕಿ ಒಂದ ಕೈಯಾಗ ಕೊಟ್ಟು ಕಳಿಸಿದೆ ಕೂಸಿನ. ಹೆಂಗೆ ಏನು ಸ್ವಲ್ಪ ವಿಚಾರನ ಇಲ್ಲ ಬಿಡ. ನಿಮಗೇನು ತಿಳಿಲಿಲ್ಲ ಅವಾಗ? ಇಲ್ಲವ ಅದು ಪಲ್ಲವಿಗಿನ ಭಾಳ ತ್ರಾಸಾಗಿತ್ತಲ್ಲ. ಯಾರೂ ಬೇರೆ ಇರಲಿಲ್ಲ, ಈಕಿಗೆ ಪ್ರಜ್ಞೆ ತಪ್ಪಿತ್ತು. ಹಾಗಾಗಿ ನಾನು ಈಕಿ ಜೊತೆಗೆ ಉಳ್ಕೊಂಡೆ. ಮತ್ತು ಪಾಪುನ ಎತ್ಕೊಂಡು ನನಗೆ ಇಂಜೆಕ್ಷನ್ ಅದೆಲ್ಲ ಮಾಡಿಸ್ಕೊಂಡು ಬರೋಕೆ ಸರಿ ಆಗಂಗಿಲ್ಲ. ಅದ್ರ ಬೇರೆ ಸಣ್ಣದಲ್ಲ ಅದು ಪಾಪು. ಹಂಗಂದು ಅಜ್ಜನ ಕಳಿಸಿದೆ. ನನಗಿದೆಲ್ಲ ಏನೂ ತಿಳಿಲೇ ಇಲ್ಲ. ಈಗ ಅತ್ತಿಯರು ಬಂದಿದ್ರು, ಅವರು ಹಂಗೆ ಅಂದು ಹೋದ್ರು. ಈಗ ನೀನೇ ಹಿಂಗೆ ಅನ್ನಕತ್ತಿದೆ. ಹೆಂಗೆ ಮಾಡ್ಬೇಕಾದ್ ಬೇವ? ಕೈಕಾಲೆಲ್ಲ ಥರ ಅನ್ನಕತ್ತಿದ್ವಲ್ಲ ಒಂದೇ ಸಲಕ್ಕನ. ನಿಮ್ಮಿಬ್ಬರು ಮಾತು ಕೇಳಿ. ಅತ್ತೀರ ನೀವೇನಾರ ಹೇಳಿ ಹೆದರ್ಸಕ್ ಹೋಗ್ಬೇಡ್ರಿ ನಮ್ಮನ್ನ. ಅಜ್ಜಿ ಪಾಪನ ಕರ್ಕೊಂಬರ್ತೈತಿ. ಅಷ್ಟು ನಂಬಿಕೆ ಇಲ್ದಂಗನ ನಾವು ಇಷ್ಟು ದಿವಸ ಇದ್ವೇನ್ರಿ ಅವ್ರ ಮನ್ಯಾಗ. ನಮಗೆ ಪಾಪ ಬರೀ ಒಂದೇ ಒಂದು ಮಾತಿಗೆನ ಅಜ್ಜಿ ನಮ್ಗೆ ಒಂದು ಸ್ವಲ್ಪ ಆಸರ ಬೇಕು, ಎಲ್ಲಿ ಇದು ಇಲ್ಲ ನೆಲೆ ನಿಲ್ಲಕ್ಕದಕ್ಕೆ ಒಂದು ಮಾತು ಕೇಳಿಲ್ಲ. ನೀವು ಎಲ್ಲಿಯರು, ಯಾರು, ಯಾವ ಊರು, ಎತ್ತ ಏನು ಅನ್ನೋದು ಜಾಸ್ತಿ ಎಂಕ್ವೈರಿನ ಮಾಡಲಿಲ್ಲ. ಆತವ ಇರ್ರಿ ಅಂದು ಇಟ್ಕೊಂಡು ಜಪಾನ್ ಮಾಡ್ಯಾರ ಅವರು. ಅಂತಾರ ನಮ್ಮಿಲ್ದ ಇನ್ನು ಎಂತಾರ ನಂಬಕತ್ತೈತಿ ರೀತಿಯರ. ನೋಡವ ನಿಂದು ಹಾಳ ಮುಳ ವಿಚಾರ ನಾ ಕೇಳಕ್ಕೆ ಬಂದಿಲ್ಲ. ನನ್ನ ಮೊಮ್ಮಗನ ನಾನು ನೋಡಕ್ಕೆ ಬಂದೇನೆ. ಆ ಮೊಮ್ಮಗ ಎಲ್ಲೈತೆ ಕರ್ಕೊಂಬರ್ಬೇಕು. ನೋಡಲ್ಲ ನಿನಗೂ ಹೇಳಕತ್ತೇನೆ, ಹೋಗ ಹುಡುಗನ ಯಾವ ದವಾಖಾನೆ ಕರ್ಕೊಂಡು ಹೋಗ್ಯಾಳ ನೋಡಿ ನೀನ ಕರ್ಕೊಂಬ ಸ್ವತಃ ಹೋಗಿ. ಇಲ್ಲಾಂದ್ರೆ ಮತ್ತೆ ನೋಡು ಮತ್ತೆ ಬಾಯಿಗೆ ಬಂದಂಗೆ ಬೇಯದಲ್ದ ಮತ್ತು ಕೈ ಸಿಕ್ಕಂಗೆ ಹೊಡೆದು ಬಿಡ್ದ. ನಾನು ಏನ ಮಕ್ಕಳಂದ್ರೆ ಏನು ಆಟ ಹಚ್ಚಿರಿ ನೀವು? ಯಾರ್ಯಾರ್ದಾರ ಕೈಯಾಗ ಕೊಟ್ಟು ಕಳ್ಸಕ್ಕೆ? ಅದೇನು ಪೇಟೆಗೆ ಸಿಗೋ ವಸ್ತುನ ಇದಲ್ಲ ಅಂದ್ರೆ ಇನ್ನೊಂದು 5 ರೂಪಾಯಿ 10 ರೂಪಾಯಿ ಹೆಚ್ಚಿಗೆ ಕೊಟ್ಟರೆ ಸಿಕ್ಕತ್ ಬಿಡ ಅನ್ನಕ್ಕೆ ಎಷ್ಟರ ಶಾಣೆ ಐತೀರಪ್ಪ. ಇವ ಈಗ ಬೈಬೇಡ, ಸುಮ್ಮನಿರು. ನಾ ಎಲ್ಲ ಹೋಗಿ ಕರ್ಕೊಂಬರ್ತಾನೆ ಅಂತ. ಮೊದ್ಲ ಪಾಪ ಪಲ್ಲವಿಗೆ ಆರಾಮಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡಿದ್ದೆ. ಅಂತಂದ್ರೆ ಏನೋ ಅಜ್ಜಿ ಆಸರಾಗೈತಲ್ಲ ಅಂತಂದ್ರೆ ಮತ್ತು ನೀವು ಒಂದು ಸರಿ ತಗ ಹೋಗಿ ಹುಡ್ಕೊಂಬರ್ತಾನೆ. ನೀನು ಈಗಿತ್ತಲ್ಲ ಇರು, ಮತ್ತು ಈಗಿನ ಬಿಟ್ಟು ನೀನು ಹೋಗಕ್ಕೆ ಹೋಗ್ಬೇಡ. ಇಲ್ಲ ನೀ ಮೊದ್ಲು ಹೋಗ್ಬಾ. ನಾನೇನು ನೀನಲ್ಲ ದವಾಖಾನೆಗಿದ್ರೆ ಅಪ್ಪನ ಬಿಟ್ಟು ಓಡೋಗಿದ್ದೆಲ್ಲ ಹಂಗೆ. ಅದೇ ಇಂಥ ಹಳೆ ರಾಡಿ ತೆಗಿತೀರ ಅಂತ ನಾನು ಇಷ್ಟು ದಿನ ಹೇಳಿದ್ದಿಲ್ಲ ಎಲ್ಲಿ ಅದಾವಿ ಏನು ಅನ್ನೋದು. ಏನು ಮಾಡ್ತಿದ್ದಿ ಪಾಪ ಹುಟ್ಟಿದ ಮೇಲೆ ನನಗೆ ಜೀವ ತಡಿಲಿಲ್ಲ ಅಂತಂದು ಹೇಳಿದೆ. ಮಕ್ಕ ಪಲ್ಲವಿ ಎಷ್ಟೊತ್ತಾತ್ ನೀವು ಕುತ್ಕೊಂಡು? ನಾನು ಬಂದಾಗಿದ್ದ ನೋಡಕತ್ತೀನಿ. ಸೊಂಟ ಎದಕ್ಕೆ ಬರ್ತೈತಿ? ಹಸೆ ಬಾಣ್ತಿ ಹಿಂಗೆ ಕುಂದ್ರಬಾರ್ದವ. ಮಕ್ಕ ಬಿಡು, ಏನಾಗೋದಲ್ಲ. ಹ್ಞೂ ರೀ ಅತ್ತೆಯರ. ಇವರ ಫೋನ್ ಮಾಡ್ಯಾರ್ತಾಳ್ರಿ ಅತ್ತೆಯರ. ಹಲೋ, ಹೇಳ್ರಿ, ಬಂದ್ರಿ ಪಾಪನ್ ಕರ್ಕೊಂಡು? ಹೇಳ್ತೀನಿ, ಮೊದಲು ಅವು ಫೋನ್ ಕೊಡಿಲ್ಲ ಒಂದು ನಿಮಿಷ. ಯಾಕೆ ಏನಾಯ್ತು ಹೇಳ್ರಿ? ನನ್ನ ಎದುರಿಗೆನ ಮತ್ತು ಅವ್ರ ಎದುರಿಗೆ ಯಾಕೆ ಬೇರೆ ಹೇಳೋದು? ಹಠ ಮಾಡಬೇಡ, ಫೋನ್ ಕೊಡು ಮುಂಚೆ. ಕೊಡ್ತಾಡ್ರಿ ಅತ್ತೀರ, ತಗೋರಿ ನೀವು ಮಾತಾಡ್ಬೇಕಂತ ನೋಡ್ರಿ. ಹಲೋ, ಹೇಳ್ಪ. ಅವ್ವ ಅದು ಏನಂದ್ರೆ ಪಾಪನ ಕರ್ಕೊಂಬಂದೈತಲ್ಲ ಅಜ್ಜಿ, ಇಲ್ಲಿ 3-4 ದವಾಖಾನೆ ಹುಡುಕಿದ್ನವ, ಎಲ್ಲೇನು ಸಿಗೋಲ್ದಮ್ಮ. ಹೆಂಗೆ ಮಾಡ್ಬೇಕವ ಈಗ? ಏನಲ್ಲ ಏನು ಹೇಳಕತ್ತೀನಿ ನೀನು? ಖರೇನ ಒಂದು ಬಿಟ್ಟು ಇನ್ನೊಂದು ಹುಡುಕಲ್ಲ. ಬೇರೆ 5-6 ದವಾಖಾನೆ ಇದಾವೇನ ಆ ಪೇಟೆ ಊರಾಗ? ಎಷ್ಟು ಇರಕಲ್ಲ ದವಾಖಾನೆ? ಅಷ್ಟು ಹುಡುಕು. ಯಾಕೆ ರೀತಿಯರ ಏನಾತಂತ? ಇನ್ನು ಏನಾಗ್ಬೇಕವ? ಏನಾಗ್ಬೇಕು ನೋಡು. ನನ್ನಿಂದ ನನ್ನ ಮಗನ ಕಿತ್ಕಂದೆ ನೋಡು. ಆ ದೇವ್ರು ನಿನ್ನಿಂದ ನಿನ್ನ ಮಗನನ್ನು ಕಿತ್ಕಂದ. ಈಗ ಆ ಮುದುಕಿ ಯಾವ ದವಾಖಾನೆಗೂ ಇಲ್ಲ ಅಂತ ಹೆಂಗೆ ಮಾಡ್ತಿದ್ದಿ? ಏನು ಮಾಡ್ಬೇಕು ನೋಡಿ. ಈಗ ನೀವು ಒಬ್ಬಕ್ಕೆ ಪರದಾಡದಲ್ದ ನಮ್ಮನ್ನೆಲ್ಲ ಪರದಾಡಕ್ಕೆ ಹಚ್ಚಿಬಿಟ್ಟು ಅವಾಗ ಕರೆದೆ ಅಂತ ಚಂದಾಗ ಸೀರೆ ಮಾಡ್ತಾನೆ, ಕುಬ್ಸ ಮಾಡ್ತಾನೆ, ಬಾರ ಮನೆಗೆ ಅಂತಂದ್ರೆ ಅಯ್ಯ ನಾ ಬರಂಗಲ್ಲ. ಯಾವಾಗ ನೋಡಿದ್ರೆ ಇಲ್ಲ 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 ನಾ ಸ್ವಲ್ಪ ತೆಗೆದು
ನನ್ನ ಮೊಮ್ಮಗನ ಇಲ್ದಂಗೆ ಮಾಡಿಟ್ಟೆಲ್ಲ ನೀನು. ಯವ್ವ ಆಕಿಗೆ ಯಾಕೆ ಬೈತಿ ನೀನು? ಆಕಿದ ಏನು ತಪ್ಪಿಲ್ಲ ಅದ್ರಾಗ. ಆಕಿನ ನಾನೇ ದವಾಖಾನಿಗೆ ಕರ್ಕೊಂಡು ಹೋಗಿದ್ದು, ಪಾಪನ್ನು ಕೊಟ್ಟು ಕಳಿಸಿದ್ದು ನಾನಾ, ಹೋಗಮ್ಮ ನೀನು ಅಂತೇಳಿ. ನೀನು ಆಕಿನ ಬೈದ್ರೆ ಆಕೇನು ಮಾಡ್ಬೇಕು ಪಾಪ? ಮೊದ್ಲ ಹುಷಾರಿಲ್ಲ ಆಕಿಗೆ. ಅತ್ತೇರ ನನ್ನ ಪಾಪ ಬೇಕ್ರಿ ನನಗೆ. ಆ ಪಾಪನ ಸಲುವಾಗಿ ನಾವು ಮನೆ ಬಿಟ್ಟು ಹೋಗಿದ್ದು ಅತ್ತೇರ. ಅವರು ಸರಿಯಾಗಿ ಹುಡುಕಂಡ್ರೆ ಅತ್ತೇರ. ಆತಾತ ಅಳ್ಬೇಡ, ಸಮಾಧಾನ ಮಾಡ್ಕೆ. ನನಗೆ ಸಿಟ್ಟು ತಡ್ಕೊಳಕ್ಕಾಗಲಿಲ್ಲ, ಬೈದ್ಬಿಟ್ಟೆ. ಸಮಾಧಾನ ಮಾಡ್ಕೆ. ನಿನ್ನ ಮನಸ್ಥಿತಿ ಏನು ಅನ್ನೋದು ನನಗೆ ಅರ್ಥ ಆಕತಿ. ಹುಡ್ಕ ನನ್ನ ಪಾಪನ ಎಲ್ಲಿ ಹೋಗೋದಲ್ಲದು. ಪಲ್ಲವಿ ಅಳ್ಬೇಡ, ನೀನು ಅಳ್ಬೇಡ, ನಾನು ಅಲ್ಲಿ ಬರ್ತೇನೆ, ಸಮಾಧಾನಾಗಿರು. ನಮ್ಮ ಪಾಪು ಎಲ್ಲಿ ಹೋಗಲ್ಲ. ಆತು, ದವಾಖಾನೆ ಬಂದ್ಬಿಡ ನೀನು. ಈಕಿನ ಇಲ್ಲ, ಒಂದು ಕೆಲಸ ಮಾಡಂಗಾರ, ಈಕಿನ ಕರ್ಕೊಂಡು ನಾನು ಮನೆಗೆ ಹೋಗ್ಬಿಡ್ತಾನೆ. ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಮುದುಕಿ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಬಾ. ಹಿಂಗಾತು ಹಿಂಗಿಲ್ಲ ಅಂತಂದೆಲ್ಲ ಪೂರ್ತಿ ವಿಚಾರ ಹೇಳಿ. ಸರಿ ತಗೊಳವ, ಹಂಗೆ ಮಾಡ್ತಾನೆ. ಅಂದಂಗೆ ನನ್ನ ಪರಿಚಯದವ್ರು ಒಬ್ಬರು ಆಟೋ ಹೇಳ್ತೇನೆ ಅವ್ರಿಗೆ. ನೀವೆಲ್ಲ ಬ್ಯಾಗ್ ರೆಡಿ ಮಾಡ್ಕೊಂಡು ಬಂದು ಹೊರ ನಿಂತ್ಕರಿ. ಬರ್ತಾನೆ ಆಟೋದವ, ಅದ ಆಟೋದಾಗ ಬಂದುಬಿಡುವಂತ್ರಿ ಅಂತ ಮನೆಗೆ. ಸರಿ ತಗ, ಹಂಗೆ ಮಾಡು. ಪಾಪಲ್ಲವೇ ಮನೆಗೆ ಹೋಗೋಣ. ಅಂತೇರ ನಮ್ಮ ಪಾಪು ಇಲ್ಲ ಮನೆಗೆ ಬರಲ್ರಿ ಅತ್ತೇರ. ನನಗೆ ಪಾಪು ಬೇಕು. ಹೇಳಿದ್ನಲ್ಲವ ಅವನೀಗ ಕಂಪ್ಲೀಟ್ ಕೊಡೋಕೆ ಹೋಗ್ಯಾನ. ಹುಡುಕಿಸ್ತಾರ, ಎಲ್ಲಿ ಹೋಗೋದು ಪಾಪು? ಅದ ಎಲ್ಲಿ ಹೋಗಂಗಿಲ್ಲ. ಸಮಾಧಾನ ಆಗಿರ ನೀವು ಒಟ್ಟು. ಇಂಥ ಟೈಮ್ನಾಗ ಅಳೋದು ಕರೆಯೋದೆಲ್ಲ ಮಾಡಬಾರ್ದವ. ಅದು ಏನೋ ಬಹಳ ಕೆಟ್ಟದ್ದದ. ಇಂಥ ಟೈಮ್ನಾಗ ಸಮಾಧಾನ ಇರ್ಬೇಕು ಮನುಷ್ಯ. ಹಿಂಗೆಲ್ಲ ಬೇಜಾರು ಮಾಡ್ಕೊಬೇಡವ, ಏನಾಗಂಗಿಲ್ಲ. ನೀನು ಬರ್ತಾನೆ ಅಂದ್ರೆ ನಮ್ಮ ಮನೆ ಬಾ, ಇಲ್ಲ ನಿಮ್ಮ ಮೂವರ ಮನೆಗೆ ಹೋಗ್ತಾನೆ ಅಂದ್ರೆ ಅಲ್ಲಿಗಾರ ಹೋಗು. ನೀನು ಹೆಂಗೆ ಹೇಳ್ತಿ ಹಂಗೆ. ಇಲ್ರಿ ಅತ್ತೀರ, ನಾ ಎಲ್ಲಿ ಬರಲ್ಲ, ನಾನು ದವಾಖಾನೆಗೆ ಇರ್ತಾನೆ. ಅಯ್ಯೋ ಹುಚ್ಚಿದೆಯಾ, ಶಾಣಕ್ಕಿದೆ ನೀನು. ದವಾಖಾನೆಗೆ ಇರ್ತಾನೆ ಅನ್ನೋದು ಇದೇನು ಮನಿ ಏನ? ಒಂದು ದಿನಕ್ಕೆ ಬೆಡ್ ಚಾರ್ಜ್ ಎಷ್ಟೈತಿದೆ? ಗೊತ್ತಾಗತ್ತಿಲ್ಲ ನಿನಗೆ? ಬಾ ಮನೆಗೆ ಹೋಗೋಣ, ಏನಾಗೋದಿಲ್ಲ. ಮೊದ್ಲ ಇರ್ಬೇಕತ್ತಿದು ಬುದ್ಧಿ. ಮುದುಕಿ ಕೈಯಾಗ ಪಾಪನ ಕೊಟ್ಟು ಕಳ್ಸಬೇಕಾರ ಅರಿವು ಇರ್ಬೇಕತ್ತು. ಕೊಟ್ಟು ಕಳ್ಸ ಮಟ್ಟ ಕಳಿಸಿ ಈಗ ಅಲ್ಲೇ ಇರ್ತಾನೆ ಇಲ್ಲೇ ಇರ್ತಾನೆ ಅಂದ್ರೆ ಹೆಂಗೆ ನಡಿತೈತಿ? ಬಾ ಎದ್ದು ಬಾ.